ದಕ್ಷಿಣ ಕನ್ನಡ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ನಾರ್ದರ್ನ್ ಸ್ಕೈ ಪ್ರಾಪರ್ಟೀಸ್ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ವಿಭಾಗದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಈ ಪಂದ್ಯಾವಳಿ ನಗರದ ನೆಹರು ಮೈದಾನದಲ್ಲಿ ನಡೆಯಲಿದೆ. ಈ ಟೂರ್ನಮೆಂಟ್ನಲ್ಲಿ ಮಂಗಳೂರು, ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳ ತಂಡಗಳು ಭಾಗವಹಿಸಲಿದೆ. ಒಟ್ಟು 5 ತಂಡಗಳು ಕಣಕ್ಕಿಳಿಯಲಿದ್ದು, ಮಂಗಳೂರಿನಿಂದ 2 ತಂಡಗಳು, ಉಡುಪಿ, ಮಣಿಪಾಲ ಮತ್ತು ಬ್ರಹ್ಮಾವರದಿಂದ ತಲಾ 1 ತಂಡಗಳು ಪಾಲ್ಗೊಳ್ಳಲಿವೆ. ಪಂದ್ಯಗಳು ಮೊದಲ ಹಂತದಲ್ಲಿ ಲೀಗ್ ಪದ್ಧತಿಯಲ್ಲಿ ನಡೆಯಲಿದ್ದು, ಪ್ರತಿ ಪಂದ್ಯವು 25 ಓವರ್ಗಳದ್ದಾಗಿರುತ್ತದೆ. ಅಂತಿಮ ಪಂದ್ಯವನ್ನು 30 ಓವರ್ಗಳಾಗಿ ನಿಗದಿಪಡಿಸಲಾಗಿದೆ. ಫೈನಲ್ಗೂ ಮುನ್ನ ಒಟ್ಟು 10 ಲೀಗ್ ಪಂದ್ಯಗಳು ನಡೆಯಲಿದೆ. ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆ ಈ ಹಿಂದೆ ಪುರುಷರ ಕ್ರಿಕೆಟಲ್ಲಿ ಅಗಾಧ ಪ್ರಮಾಣವಾದಂಥ ಪ್ರಗತಿಯನ್ನು ಕಾಣುವ ಮೂಲಕ ಸುಮಾರು 30ಕ್ಕೂ ಹೆಚ್ಚು ಜನ ಈ ಪ್ರದೇಶದಿಂದ ರಂಜಿ ಮತ್ತು ರಾಷ್ಟ್ರೀಯ ತಂಡವನ್ನು ಭಾಗವಹಿಸಿದ ನಿದರ್ಶನಗಳು ಕಂಡುಬಂದಿದೆ. ಆದರೆ ಮಹಿಳಾ ಕ್ರಿಕೆಟ್ ಇಷ್ಟು ಸಮಯ ಆದರೂ ಸಹ ಇಲ್ಲಿ ಪ್ರಗತಿ ಕಾಣುವುದಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಸೇರಿದಂಥ ಇಲ್ಲಿರುವಂಥ ಬೇರೆ ಬೇರೆ ತರಬೇತಿ ಸಂಸ್ಥೆಗಳನ್ನು ಅಲ್ಲಿ ತರಬೇತಿ ಪಡುವಂಥ ಹೆಣ್ಣು ಮಕ್ಕಳನ್ನು ಒಂದುಗೂಡಿಸುವ ಮೂಲಕ ಸುಮಾರು 5 ಟೀಮನ್ನು ಮಾಡುವ ಮೂಲಕ 75 ಮಹಿಳಾ ಆಟಗಾರ್ತಿಯರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಇನ್ನಿರುವ ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಒಂದು ಮಾರ್ಗಸೂಚಿ ಏನಂತ ಹೇಳಿದರೆ, ನಮ್ಮ ಮಕ್ಕಳನ್ನು ಕ್ರಿಕೆಟ್ ಹುಡುಗಿಯರಿಗೆ ತರಬೇತಿ ಕೊಡಬಹುದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಗತಿ ಬರಬಹುದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಕ್ರೀಡಾಕೂಟವನ್ನು ಆರಿಸಿದ್ದೇವೆ. ನಿಜವಾಗಲೂ ಹೆಮ್ಮೆ ಆಗ್ತಿದೆ. Very excited to prove ourselves and prove that there's great talent in Mangalore. I want to thank all the sponsors and the organizers for making this happen. Right now we're all very motivated. I think my team is very well balanced and we keep supporting each other. We're here to win this cup and we've won already 2 matches, the third match going on, and we're hoping to do our best. So I guess this is the first time in Mangalore that girls tournament in Nehru Maidan, that too leather ball. Girls are getting opportunities rarely in Mangalore, so we have got the opportunity this time, so we are lucky to have this actually. And most of the people, we travel Bangalore, Kerala to play cricket, so we have got opportunities in our hometown, so it is very good. So it is a good opportunities for the girls who have good talents in their cricket. ಮಹಿಳಾ ಕ್ರಿಕೆಟ್ ಕ್ಷೇತ್ರದಲ್ಲಿ ಹೊಸ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಈ ಟೂರ್ನಮೆಂಟ್ ಮಹತ್ವದ ಹೆಜ್ಜೆಯಾಗಲಿದೆ.